ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಳ್ತಾರೆ, ಪ್ರತಿಯೊಬ್ಬ ಸ್ತ್ರೀ ತನ್ನ ಪತಿಯನ್ನು ಬಿಟ್ಟು ಪ್ರತಿಯೊಬ್ಬ ಪುರುಷನನ್ನು ತಂದೆ ಅಥವಾ ಮಗ ಎಂದು ನೋಡಬೇಕು. ಪ್ರತಿಯೊಬ್ಬ ಪುರುಷ ತನ್ನ ಪತ್ನಿಯನ್ನು ಬಿಟ್ಟು ಪ್ರತಿಯೋರ್ವ ಸ್ತ್ರೀಯನ್ನು ತಾಯಿ ಅಥವಾ ತಂಗಿ ಎಂಬ ದೃಷ್ಟಿಯಿಂದ ನೋಡಬೇಕು. ಆಗ ಪಾವಿತ್ರ್ಯ ಅನ್ನುವ ಶಕ್ತಿ ನಮ್ಮಲ್ಲಿ ಜಾಗೃತ ಆಗತ್ತೆ. ಪವಿತ್ರತೆಯಿಂದ ಕೂಡಿದ ಸ್ತ್ರೀ ಪುರುಷರೇ ಧನ್ಯರು. ಏಕೆಂದರೆ ಅವರ ಜೀವನದಲ್ಲೊಂದು ಸಾರ್ಥಕತೆಯ ಭಾವನೆ, ಫೀಲಿಂಗ್ ಆಫ್ ಫುಲ್ಫಿಲ್ಮೆಂಟ್ ಅದು ಇರುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಸ್ವಾಮೀಜಿ ಹೇಳ್ತಾರೆ, ಯಾರು ಧರ್ಮ ಬೋಧಕನಾಗಬೇಕು ಅಂತ ಇದ್ದಾನೆಯೋ ಅವನು 100ಕ್ಕೆ 100 ಪವಿತ್ರನಾಗಿರಬೇಕು. ಇಲ್ಲದಿದ್ದರೆ ಅವನ ಬೋಧನೆಯನ್ನು ಯಾರೂ ಕೇಳಿಸಿಕೊಳ್ಳಲ್ಲ. ಮುಂದಿನ ವಿಚಾರ ಸ್ವಾಮೀಜಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ತಾಯಿಯ ಸ್ಥಾನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಅವಳಲ್ಲಿ ನಿಸ್ವಾರ್ಥತೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿದೆ. ಭಗವಂತನ ಪ್ರೇಮವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇರುವ ಸರ್ವಶ್ರೇಷ್ಠ ಪ್ರೇಮ ತಾಯಿಯ ಪ್ರೇಮ. ಯಾಕೆ ಅಂದರೆ ಅವಳು ಅಷ್ಟು ತನ್ನ ಮಗುವಿಗಾಗಿ ನಿಸ್ವಾರ್ಥಳಾಗಿದ್ದಾಳೆ. ಯಾವ ತಾಯಿ ತನ್ನ ಮಗುವಿನ ಯೋಚನೆಯನ್ನು ಮಾಡದೆ ಕೇವಲ ತನ್ನ ಯೋಚನೆ ಮಾಡ್ತಾಳೋ ಇವತ್ತಿನ ಹುಡುಗಿಯರಾಗೆ, ಅವಳು ತಾಯಿಯೇ ಅಲ್ವಂತೆ. ಅಲ್ಲಿ ಸಂಬಂಧ ಹೇಗಾಗುತ್ತೆ ಅಂದರೆ, ಈ ಹಕ್ಕಿಗಳು ಇರುತ್ತವಲ್ಲ, ಪಕ್ಷಿಗಳು, ಅವು ಮೊಟ್ಟೆ ಹಾಕಿ ಆಮೇಲೆ ಅದು ಹಕ್ಕಿ ಮೊಟ್ಟೆಯೊಡೆದು ಹಕ್ಕಿ ಹೊರ ಬಂದ ಮೇಲೆ ಎಲ್ಲಿಯ ತನಕ ಅದಕ್ಕೆ ರೆಕ್ಕೆ ಬರಲ್ವೋ ಅಲ್ಲಿವರೆಗೆ ತಾಯಿ ನೋಡ್ಕೊಳ್ಳುತ್ತೆ. ಯಾವಾಗ ಅದಕ್ಕೆ ರೆಕ್ಕೆ ಬಂತೋ ತಾಯಿ ಹಕ್ಕಿ ಅದನ್ನು ಕುಕ್ಕಿ ದೂಡಿ ಬಿಡುತ್ತಂತೆ. ಆಮೇಲಿಂದ ಪಕ್ಷಿ ಕುಲದಲ್ಲಿ ತಾಯಿ ಮಕ್ಕಳ ಸಂಬಂಧ ಇಲ್ವಂತೆ. ಹಾಗೆಯೇ ಮನುಷ್ಯ ಸಮಾಜದಲ್ಲಿ ತಾಯಿ ಸ್ವಾರ್ಥಿ ಆದರೆ ಈ ರೀತಿ ಸಮಸ್ಯೆ ಆಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಈ ನಿಸ್ವಾರ್ಥತೆ ಅನ್ನೋದು, ತಾಯಿಯಲ್ಲಿ ಕಂಡುಬರುವ ನಿಸ್ವಾರ್ಥತೆ ಅನ್ನೋದು ಭಗವಂತನಿಗೆ ಬಹಳ ಹತ್ತಿರವಾದದ್ದು. ಏಕೆಂದರೆ ನಾವು 2 ಶಬ್ದಗಳನ್ನು ಹೇಳ್ತೇವೆ, ಒಂದು ಜಗತ್ತು, ಒಂದು ಪರಮಾರ್ಥ. ಒಂದು ಜಗತ್ತು, ಇನ್ನೊಂದು ಪರಮಾರ್ಥ. ಯಾವುದನ್ನು ನಾವು ಜಗತ್ತು ಎಂದು ಹೇಳುತ್ತೇವೆಯೋ ಅದು ಸ್ವಾರ್ಥ. ಯಾವುದನ್ನು ನಾವು ಪರಮಾರ್ಥ ಎಂದು ಹೇಳುತ್ತೇವೆಯೋ ಅದು ನಿಸ್ವಾರ್ಥ. ಆದ್ದರಿಂದ ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್. ನಿಸ್ವಾರ್ಥತೆಯೇ ದೇವರು. ಸೆಲ್ಫಿಶ್ನೆಸ್ ಈಸ್ ಡೆವಿಲಿಶ್ ವರ್ಲ್ಡ್. ಸ್ವಾರ್ಥವೇ ಪ್ರಪಂಚ, ಜಗತ್ತು. ಯಾವ ಕರ್ಮ, ಯಾವ ಕರ್ತವ್ಯ ಪೂಜೆ ಎಂಬ ಭಾವನೆಯಿಂದ ಮಾಡಲ್ಪಟ್ಟು ನಮ್ಮನ್ನು ನಿಸ್ವಾರ್ಥತೆಯ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ಕರೆದುಕೊಂಡು ಹೋಗುತ್ತದೆಯೋ ಅದು ಕರ್ಮಯೋಗ. ಅದು ನಮ್ಮನ್ನು ಮೋಕ್ಷಕ್ಕೆ ತಲುಪಿಸುತ್ತದೆ. ನಮಸ್ಕಾರ.